ಬೆಳಗಾವಿಯಲ್ಲಿ ಪ್ರೇಮಿಗಳ ಜೋಡಿಯೊಂದು ಈಗ ರಕ್ಷಣೆಗೆ ಪೊಲೀಸರ ಮೊರೆ ಹೋಗಿದೆ. ಗೋವಾ ಮೂಲದ ಯುವತಿ ಮತ್ತು ಬೆಳಗಾವಿ ಮೂಲದ ಯುವಕ 5 ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆ ಒತ್ತಿದ್ರು. ಈಗ ಯುವತಿಯ ಪೋಷಕರ ವಿರೋಧದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದೇಗುಲದಲ್ಲಿ ಮದುವೆಯಾದ ಜೋಡಿ ಇದೀಗ ಒಟ್ಟಿಗೆ ಬದುಕಲು ಅವಕಾಶ ನೀಡುವಂತೆ ಬೆಳಗಾವಿ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಹೌದು, ಗೋವಾ ಮೂಲದ ಈಶಾ ಶೆಟ್ಕರ್ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಲ್ದಾಳ್ ಗ್ರಾಮದ ರೋಹನ್ ಪೂಜಾರಿ ಪ್ರೀತಿಸಿ ಮದುವೆಯಾದ ಜೋಡಿ. ರೋಹನ್ ಕುಟುಂಬ ಹಲವು ವರ್ಷಗಳಿಂದ ಗೋವಾದಲ್ಲೇ ನೆಲೆಸಿದ್ದು, ಪಣಜಿಯ ಸೆಂಟ್ ಮೈಕಲ್ ಕಾಲೇಜಿನಲ್ಲಿ ಓದುವಾಗ ಇಬ್ಬರ ನಡುವೆ ಸ್ನೇಹ ಪ್ರೀತಿಯಾಗಿ ಬೆಳೆದಿತ್ತು. ಸುಮಾರು 5 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸುತ್ತಿದ್ದ ಇವರು ಕಳೆದ ತಿಂಗಳು ಗೋವಾದ ದೇಗುಲವೊಂದರಲ್ಲಿ ವಿವಾಹವಾಗಿದ್ದಾರೆ. ಆದರೆ ರಿಜಿಸ್ಟರ್ ಮ್ಯಾರೇಜ್ ಮಾಡಲು ಯುವತಿಯ ಪೋಷಕರು ಅವಕಾಶ ನೀಡಲಿಲ್ಲ. ಇದೀಗ ಇಬ್ಬರ ದಾಖಲೆ ಪತ್ರಗಳಲ್ಲೂ ಗೋವಾ ರಾಜ್ಯದ ವಿಳಾಸವೇ ಇರುವ ಕಾರಣ ಬೆಳಗಾವಿಯಲ್ಲಿ ವಿವಾಹ ನೋಂದಣಿ ಮಾಡಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮದುವೆಯಾದ ಬಳಿಕ ರೋಹನ್ ತನ್ನ ಪತ್ನಿ ಈಶಾಳನ್ನು ಬೆಳಗಾವಿಗೆ ಕರೆತಂದಿದ್ದಾನೆ. ಈ ನಡುವೆ ಗೋವಾ ಪೊಲೀಸರು ಹಾಗೂ ಯುವತಿಯ ಪೋಷಕರು ಬೆಳಗಾವಿಗೆ ಬಂದು ಈಶಾಳನ್ನು ಮರಳಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ದಾರೆ. ಪೋಷಕರ ನಿರಂತರ ಕಿರಿಕಿರಿಯಿಂದ ಬೇಸತ್ತಿರುವ ಜೋಡಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರನ್ನು ಭೇಟಿ ಮಾಡಿ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ನಾವು 5 ವರ್ಷಗಳಿಂದ ಪರಸ್ಪರ ಪ್ರೀತಿಸಿದ್ದೇವೆ. ನಮ್ಮ ಇಚ್ಛೆಯಿಂದಲೇ ಮದುವೆಯಾಗಿದ್ದೇವೆ. ನೆಮ್ಮದಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ನವಜೋಡಿ ಮನವಿ ಮಾಡಿಕೊಂಡಿದೆ. ಒಟ್ಟಿನಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿಯ ಬದುಕಿಗೆ ಈಗ ಪೋಷಕರ ವಿರೋಧವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದ್ದು, ಜೋಡಿಗೆ ಸೂಕ್ತ ರಕ್ಷಣೆ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.